ಕಡೆನೂ ನೋಡ್ಬೋದು ಯಾವ ರೀತಿಯಾಗಿ ಹೋಗ್ತವೆ ಟ್ರ್ಯಾಕ್ಟರ್ಗಳು. ಇಲ್ಲಿ ನೋಡಿ ಮೊದಲು ಹೋಗಿದ್ದಾವೆ, ಅಲ್ಲೆಲ್ಲ ಹೋಗಿದ್ದಾವೆ ಭಾಳ, ಸುಮಾರು 8-10 ಟ್ರ್ಯಾಕ್ಟರ್ಗಳು ಇಲ್ಲಿಂದ ಈಗ ನಾಪತ್ತೆ ಆಗಿವೆ. ನಾವು ಬಂದ ನಂತರ ನಂದೂರು ಇಂಡಸ್ಟ್ರಿಯದ ಪಕ್ಕದಲ್ಲಿ GPS ಮ್ಯಾಪ್ ಹಾಕಿದರೆ ಮೌಲಾಲಿ ತಾಂಡ ಅಂತ ಬರುತ್ತೆ. ಇಲ್ಲಿ GPS ಸಂಪೂರ್ಣ ನೀವು ನೋಡ್ಬೋದು ಯಾವ ರೀತಿಯಾಗಿದ್ದಾರೆ. ಪಟ್ಟ ಲ್ಯಾಂಡ್ ಇದು. ಗಣಿ ಇಲಾಖೆ ಅಧಿಕಾರಿಗಳೇನು ಕತ್ತೆ ಕಾಯ್ತಾ ಇದ್ದಾರಾ, ಏನು ಅದು ಕಚೇರಿಯಲ್ಲಿ ಕುಳಿತುಕೊಂಡು ನಿದ್ದೆ ಹೊಡಿತಾ ಇದ್ದಾರಾ? ಇಷ್ಟೊಂದಾಗಿ ದೂರದಲ್ಲೂ ನೋಡ್ಬೋದು. ಅಲ್ಲಿ ನೋಡಿ ಟ್ರ್ಯಾಕ್ಟರ್ಗಳು ಯಾವ ರೀತಿಯಾಗಿ ಹೋಗ್ತಾ ಇವೆ ನೋಡ್ಬೋದು. ಅಲ್ಲಿ ಸಂಪೂರ್ಣವಾಗಿ ನೋಡ್ಬೋದು ಟ್ರ್ಯಾಕ್ಟರ್ಗಳು ಲೈನ್ ಹತ್ತಿ ಇಲ್ಲಿಂದ ಅಲ್ಲಿವರೆಗೂ ಲೈನ್ ಹತ್ಕೊಂಡು ಅಲ್ಲಿ ತನಕ ಹೋಗ್ತಾ ಇವೆ. ಕಲಬುರಗಿ ನಗರದಲ್ಲಿ ಈಗಾಗಲೇ, ನಗರದಲ್ಲಿ ಅಷ್ಟೇ ಅಲ್ಲದೆ ಜಿಲ್ಲೆಯಲ್ಲೇ ಎಗ್ಗಿಲ್ಲದೆ ಅಕ್ರಮ ಮರುಮು ಸಾಗಾಟ ಜೋರಾಗಿ ನಡೀತಾ ಇದೆ. ನಾವು ಈಗ ನಂದೂರು ಇಂಡಸ್ಟ್ರಿಯಲ್ ಏರಿಯಾದ ಪಕ್ಕದಲ್ಲಿದ್ದೀವಿ. ಏನು, ಕಲಬುರಗಿ ನಗರದ ನಂದೂರು ಇಂಡಸ್ಟ್ರಿಯಲ್ ಏರಿಯಾದ ಪಕ್ಕದಲ್ಲಿದ್ದೀವಿ. ನೀವು ನೋಡ್ಬೋದು ಯಾವ ರೀತಿಯಾಗಿ ಸಂಪೂರ್ಣವಾಗಿ ಅಲ್ಲಿಂದ ಟ್ರ್ಯಾಕ್ಟರ್ಗಳ ಮುಖಾಂತರವಾಗಿ ಏನು ಮಾಡಿದ್ದಾರೆ, ಅಕ್ರಮವಾಗಿ ಮರುಮು ಸಾಗಾಟ, ಕಲ್ಲು ಸಾಗಾಟವನ್ನು ಮಾಡ್ತಾ ಇದ್ದಾರೆ. ಅಕ್ರಮವಾಗಿ ಏನು ಮಾಡ್ತಾ ಇದ್ದಾರೆ, ಇದರಲ್ಲಿ ಮರುಮು ಬರುತ್ತೆ ಮತ್ತು ಕಲ್ಲು ಸಾಗಾಟನೂ ಮಾಡ್ತಾರೆ. ಟ್ರ್ಯಾಕ್ಟರ್ಗಳು ಹೋಗ್ತವೆ. ಅದೇ ರೀತಿಯಾಗಿ ಈ ಕಡೆನೂ ನೋಡ್ಬೋದು ಯಾವ ರೀತಿಯಾಗಿ ಹೋಗ್ತವೆ ಟ್ರ್ಯಾಕ್ಟರ್ಗಳು. ಇಲ್ಲಿ ನೋಡಿ ಮೊದಲು ಹೋಗಿದ್ದಾವೆ, ಅಲ್ಲೆಲ್ಲ ಹೋಗಿದ್ದಾವೆ ಭಾಳ, ಸುಮಾರು 8-10 ಟ್ರ್ಯಾಕ್ಟರ್ಗಳು ಇಲ್ಲಿಂದ ಈಗ ನಾಪತ್ತೆ ಆಗಿವೆ. ನಾವು ಬಂದ ನಂತರ ನಂದೂರು ಇಂಡಸ್ಟ್ರಿಯದ ಪಕ್ಕದಲ್ಲಿ GPS ಮ್ಯಾಪ್ ಹಾಕಿದರೆ ಮೌಲಾಲಿ ತಾಂಡ ಅಂತ ಬರುತ್ತೆ. ಇಲ್ಲಿ GPS ಸಂಪೂರ್ಣ ನೀವು ನೋಡ್ಬೋದು ಯಾವ ರೀತಿಯಾಗಿದ್ದಾರೆ. ಪಟ್ಟ ಲ್ಯಾಂಡ್ ಇರ್ತಕ್ಕಂಥ ಈ ಒಂದು ಲ್ಯಾಂಡಲ್ಲಿ ಸಂಪೂರ್ಣವಾಗಿ ಭೂಮಿಯನ್ನು ಅಗೆಯುವಂತಹ ಕೆಲಸ ನಡೀತಾ ಇದೆ. ಆದರೆ ಇಲ್ಲಿರ್ತಕ್ಕಂತಹ ಗಣಿ ಇಲಾಖೆ ಅಧಿಕಾರಿಗಳೇನು ಕತ್ತೆ ಕಾಯ್ತಾ ಇದ್ದಾರಾ, ಏನು ಅದು ಕಚೇರಿಯಲ್ಲಿ ಕುಳಿತುಕೊಂಡು ನಿದ್ದೆ ಹೊಡಿತಾ ಇದ್ದಾರಾ? ಇಷ್ಟೊಂದು ದೊಡ್ಡ ಪ್ರಮಾಣದ ಮರುಮು ಸಾಗಾಟ ಗಣಿ ಸಾಗಾಟ ನಡೀತಾ ಇದ್ರೂ ಕೂಡ ಯಾವೊಬ್ಬ ಅಧಿಕಾರಿಯೂ ಕೂಡ ಇತ್ತ ಕಡೆ ತಲೆ ಹಾಕ್ತಾ ಇಲ್ಲ. ಸುಮಾರು 8-10 ಟ್ರ್ಯಾಕ್ಟರ್ಗಳು ಇಲ್ಲಿಂದ ಕಲ್ಲನ್ನು ಸಾಗಾಟ ಮಾಡುತ್ತವೆ. ಇನ್ನು ಅಕ್ರಮ ಮರುಮು ಸಾಗಾಟ ಮಾಡುತ್ತವೆ ಅಂತ ಅಂದರೆ ಎಲ್ಲಿಗೆ ಬಂದು ನಿಂತಿದ್ದಾರೆ ಗಣಿ ಇಲಾಖೆ ಅಧಿಕಾರಿಗಳು? ಸಂಪೂರ್ಣವಾಗಿ ನೋಡ್ಬೋದು ಯಾವ ರೀತಿಯಾಗಿ ಈ ಒಂದು ಅಕ್ರಮವಾಗಿ ಮರುಮು ಸಾಗಾಟ ನಡೀತಾ ಇದೆ. ಇಷ್ಟೆಲ್ಲ ಆಗ್ತಾ ಇದ್ರೂ ಕೂಡ ಅಧಿಕಾರಿಗಳು ಯಾಕೆ ಸುಮ್ಮನೆ ಕೂತಿದ್ದಾರೆ? ಈ ಪ್ರಶ್ನೆಗಳು ಕೂಡ ಸಾಮಾನ್ಯವಾಗಿ ಬಂದೇ ಬರುತ್ತೆ ಅಲ್ವಾ? ಯಾಕೆಂದರೆ ಇಷ್ಟೊಂದು ದೊಡ್ಡ ಪ್ರಮಾಣದ ಅಕ್ರಮವಾಗಿ ಗಾರಿಕೆ ನಡೆಸ್ತಾ ಇದ್ದಾರೆ, ಮರಳುಗಾರಿಕೆ ನಡೆಸ್ತಾ ಇದ್ದಾರೆ ಅಂದರೂ ಕೂಡ ಅಧಿಕಾರಿಗಳು ಕಣ್ಣಿಗೆ ಬಟ್ಟೆ ಕಟ್ಕೊಂಡು ಕೂತಿದ್ದಾರಾ? ಇಲ್ಲಿರ್ತಕ್ಕಂತಹ ಜಿಲ್ಲಾಧಿಕಾರಿಗಳು ನೋಡಬೇಕಲ್ವಾ? ಇನ್ನು ನಂಬರ್ ಒನ್ ಅಂತಹ ಜಿಲ್ಲಾ ಉಸ್ತುವಾರಿ ಸಚಿವರೇ, ಇಲ್ಲಿ ಒಂದೊಮ್ಮೆ ನೋಡಿ ನೀವು ಯಾವ ರೀತಿಯಾಗಿದೆ. ಪಟ್ಟ ಲ್ಯಾಂಡಲ್ಲಿಯೂ ಕೂಡ ಭೂಮಿಯನ್ನು ಅಗೆಯುವಂಥ ಕೆಲಸ ಮಾಡ್ತಾ ಇದ್ದಾರೆ. ಇಂಥವರ ವಿರುದ್ಧ ಯಾಕೆ ನೀವು ಕ್ರಮ ತೆಗೆದುಕೊಳ್ತಾ ಇಲ್ಲ? ಸುಮಾರು 10-15 ಟ್ರ್ಯಾಕ್ಟರ್ಗಳು ಇಲ್ಲಿ ಬಂದು ನಿಂತು ಆ ಒಂದು ಸಂಪೂರ್ಣವಾಗಿ ಗುಡ್ಡವನ್ನು ಕೆರಿತಾರೆ, ತೆಗೆದು ಸಂಪೂರ್ಣ ಮಾರಾಟ ಮಾಡ್ತಾರೆ ಅಂತ ಅಂದರೆ ಅಧಿಕಾರಿಗಳು ಎಲ್ಲಿ ಬಂದು ನಿಂತಿದ್ದಾರೆ ಅಂತ. ಯಾಕೆಂದರೆ ಇಷ್ಟೊಂದು ಪಟ್ಟ ಲ್ಯಾಂಡಲ್ಲಿ ಇಷ್ಟೊಂದು ಆಗೋದು ಕಲ್ಲುಗಳನ್ನು ಮಾರಾಟ ಮಾಡ್ತಾ ಇದ್ದಾರೆ. ಅಲ್ಲಿ ನೋಡ್ಬೋದು ನೀವು ದೂರದಲ್ಲೂ ನೋಡ್ಬೋದು. ಅಲ್ಲಿ ನೋಡಿ ಟ್ರ್ಯಾಕ್ಟರ್ಗಳು ಯಾವ ರೀತಿಯಾಗಿ ಹೋಗ್ತಾ ಇವೆ ನೋಡ್ಬೋದು. ಅಲ್ಲಿ ಸಂಪೂರ್ಣವಾಗಿ ನೋಡ್ಬೋದು ನೀವು ಟ್ರ್ಯಾಕ್ಟರ್ಗಳು ಲೈನ್ ಹತ್ತಿ ಇಲ್ಲಿಂದ ಅಲ್ಲಿವರೆಗೂ ಲೈನ್ ಹತ್ಕೊಂಡು ಅಲ್ಲಿ ತನಕ ಹೋಗ್ತಾ ಇವೆ. ಆದರೆ ಅಧಿಕಾರಿಗಳು ಒಂದೇ ಒಂದು ಮಾತನಾಡೋಕ್ಕೆ ತಯಾರಿಲ್ಲ ಅಂತ ಹೇಳ್ಬೋದು. ಜಿಲ್ಲಾ ಉಸ್ತುವಾರಿ ಸಚಿವರೇ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳೇ ಹಾಗೂ ಜಿಲ್ಲೆಯ ಗಣಿ ಇಲಾಖೆ ಅಧಿಕಾರಿಗಳೇ ಒಂದೊಮ್ಮೆ ಇಲ್ಲಿ ಬಂದು ನೋಡಿ ಇಲ್ಲಿನ ಪರಿಸ್ಥಿತಿ ಏನಿದೆ ಅನ್ನೋದನ್ನು ನೋಡಿ. ಕಲಬುರಗಿ ಸಂಪೂರ್ಣವಾಗಿ ಹಾಳಾಗ್ತಾ ಇದೆ ಅನ್ನೋದನ್ನು ನೀವು ಗಮನದಲ್ಲಿ ಇಟ್ಕೊಂಡು ಇಂಥವ್ರ ಮೇಲೆ ಸೂಕ್ತವಾದ ಕಾನೂನು ಕ್ರಮ ಆಗಬೇಕು ಅಂತ ನಾನು ಹೇಳ್ತಾ ಇದ್ದೀನಿ. ಕ್ಯಾಮ್ರಾಮ್ಯಾನ್ ಈಶ್ವರ್ ಜೊತೆ ರಾಘವೇಂದ್ರ, RJ32 ಕನ್ನಡ ನ್ಯೂಸ್, ಕಲಬುರಗಿ.